ಸೌಂದರ್ಯ ಹೇಳು. ಅಣ್ಣ, ಈಗ ಗಲಾಟೆ ಎಲ್ಲ ಕ್ಲಿಯರ್ ಆಯ್ತು. ದೇವಸ್ಥಾನದ ಕಡೆ ಹೊರಟಿದೀವಿ. ಅಲ್ಲೆಲ್ಲ ಆರಾಮಾಗಿದ್ಯಾ? ಆರಾಮ, ಎಲ್ಲ ಆರಾಮಾಗೇ ಇದೆ. ಮದುವೆನೂ ಆರಾಮಾಗಿ ಆಗೋಯ್ತು. ನಾವು ನೀನು ಬರೋದನ್ನೇ ಕಾಯ್ತಾ ಇದ್ವಿ. ಆದರೆ ಪುರೋಹಿತರು ಅವಸರ ಮಾಡಿದ್ರು, ಮುಹೂರ್ತ ಮೀರೋಗುತ್ತೆ ಅಂತ. ನೀನೇ ಹೇಳಿದ್ಯಲ್ಲ, ಅದೇ ಮುಹೂರ್ತದಲ್ಲಿ ಮದುವೆ ಆಗಬೇಕು ಅಂತ. ಜಸ್ಟ್ ಚಿರು ನೀನು ಫೋನ್ ಮಾಡಿದಾಗ 3ನೇ ಗಂಟೆ ಆಗ್ದ. ಅಲ್ಲ ಅಣ್ಣ, ಮುಹೂರ್ತಕ್ಕೆ ಇನ್ನೂ 10 ನಿಮಿಷ ಬಾಕಿ ಇದೆಯಲ್ಲ, ನಾವು ಬರೋವರೆಗೂ ವೇಟ್ ಮಾಡ್ಬೋದಿತ್ತಲ್ಲ. ಅಯ್ಯೋ, ನಾನು ಅದೇ ಹೇಳಿದೆ ಸೌಂದರ್ಯ. ಆದರೆ ಅದೇನೋ ಶುಭ ಗಳಿಗೆ ಅಂತಲ್ಲ, ಪುರೋಹಿತರು ಗಳಿಗೆ ಚೆನ್ನಾಗಿದೆ ಮಾಡಿಬಿಡೋಣ ಅಂತ ಅಂದರು. ನೀನು ಹೇಳ್ದಾಗೆ ಅದೇ ಗಳಿಗೆ ಅದೇ ಮುಹೂರ್ತ 3 ಗಂಟೆ ಬಿತ್ತು. ಗಟ್ಟಿಮೇಳ ಗಟ್ಟಿಮೇಳ. ಬಾಬಾ, ಗುರು, ಚಿರು ತಾಳಿ ಕಟ್ಟದಂತೆ. ಅಣ್ಣ, ಇರ್ಲಿ ಬಿಡೋಣ. ನಾವು ಬರೋದು ಬಿಡೋದು ಅಲ್ಲ ಮುಖ್ಯ. ಮುಹೂರ್ತದ ಟೈಮ್ ಕರೆಕ್ಟಾಗಿ ತಾಳಿ ಕಟ್ಟಿದಾನಲ್ಲ, ಅದು ಮುಖ್ಯ. ಚಿರು ಆರಾಮಾಗಿದ್ದಾನ? ಖುಷಿಯಾಗಿದ್ದಾನ? ಚಿರುನ ತುಂಬ ಸಂತೋಷವಾಗಿದ್ದಾನೆ. ಅಷ್ಟು ಸುಂದರವಾಗಿರೋ ಹುಡುಗಿ ಸಿಕ್ಕಿದ್ಮೇಲೆ ಖುಷಿ ಆಗದೆ ಇರುತ್ತಾ? ಅಣ್ಣ, ವಾಪಸ್ ಹೋಗಿ ನಾನೇ ಮನೆ ತುಂಬಿಸ್ಕೊಡ್ತೀನಿ. ನೀವು ಮದುಮಕ್ಕಳನ್ನ ಮನೆಗೆ ಕರ್ಕೊಂಡು ಬನ್ನಿ. ಸರಿ ಸೌಂದರ್ಯ, ನೀವು ಹೇಳ್ದಾಗೆ ಆಗಿ. ಓಕೆ ಗುರು, ಮನೆಗೆ ಹೋಗೋಣ. ಮತ್ತೆ ಅಲ್ಲಿಗೆ? ಮನೆಗೆ ಹೋಗಿ ಮದುಮಕ್ಕಳನ್ನ ಮನೆ ತುಂಬಿಸ್ಕೋಬೇಕು. ನಡೀರಿ. ಸರಿ. ಹಲೋ ಚಿಕ್ಕಪ್ಪ, ಚಿರು ಮದುವೆ ಆಯ್ತಂತೆ. ಹೌದಾ? ಮದುವೆ ಆಗೋಯ್ತಾ? ವೆರಿ ನೈಸ್. ಮನೆಗೆ ವಾಪಸ್ ಹೋಗ್ಬೇಕು. ವಾಪಸ್ಸಾ? ನಾನೆಲ್ಲ ಹೇಳ್ತೀನಿ ಬನ್ನಿ. ಸರಿಯಪ್ಪ. ಓಕೆ 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 ಓಕೆ, ಹೋಗೋದಂತೆ ಮನೆಗೆ. ನೂರು ಕಾಲ ಚೆನ್ನಾಗಿರಿ, ದೀರ್ಘ ಸುಮಂಗಲಿ ಭವ.
ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿ. ದೀಪು, ಸದ್ಯಕ್ಕೆ ಒಂದು ವಾರಕ್ಕಾಗೋಷ್ಟು ಬಟ್ಟೆನ ತುಂಬಿಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದು ನಾವು ಬರ್ತೀವಲ್ಲ ಆಗ ತರ್ತೀನಿ. ನೀನು ಹೋಗೋ ಮನೆಯಲ್ಲಿ ಇದನ್ನು ಎಲ್ಲ ಕಡೆ ಹಂಚಬೇಕು. ಆಗ ನೀನು ಕಾಲಿಟ್ಟ ಮನೆಗೆ ಅಭಿವೃದ್ಧಿ ಸಮೃದ್ಧಿ ಎಲ್ಲ ಆಗುತ್ತೆ. ನಿನ್ಗೇನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲಮ್ಮ. ಆದರೆ ಒಂದು ಮಾತು ಹೇಳ್ತೀನಿ. ನಾನು ನಿಮ್ಮ ಅಪ್ಪನ ಮದುವೆ ಆಗಿ ಬಂದಾಗ ಇಲ್ಲಿ ಏನಾಗ್ತಿದೆ ಅನ್ನೋ ಅರಿವು ನನಗಿರಲಿಲ್ಲ. ಆಗ ನಮ್ಮಮ್ಮ ಒಂದು ಮಾತು ಹೇಳಿದ್ರು, ಆ ದೇವರು ಹೆಣ್ಮಕ್ಳಿಗೆ ಮಾತ್ರ ಹೊರ ಕೊಡ್ತಾನಂತೆ. ಎರಡು ಮನೆಯಲ್ಲೂ ಮಗಳಾಗಿರೋ ಭಾಗ್ಯ. ಇವತ್ತಿಂದ ನೀನು ಆ ಮನೆಗೆ ಸೇರಿದೋಳು. ಇಲ್ಲಿನ ಕಷ್ಟ ಸುಖ ನೋಡಿದ್ಯಾ, ಏಳು ಬೀಳುಗಳನ್ನೆಲ್ಲ ಅನುಭವಿಸಿದ್ಯಾ, ಎಷ್ಟೇ ದುಃಖ ಆದರೂ ಕಣ್ಣೀರು ಹಾಕಿದ್ಯಾ, ಖುಷಿ ಪಟ್ಟಿದ್ಯಾ. ಆದರೂ ಯಾವುದರಿಂದನೂ ನೀನು ಬಚಾವಾಗ ಹೋಗಿಲ್ಲ. ಗಂಡನ ಮನೆಯಲ್ಲಿ ಏನೇ ಕಷ್ಟ ಬಂದ್ರು ಎಲ್ಲನೂ ಸವರಿಸ್ಕೊಂಡು ಹೋಗೋ ಶಕ್ತಿ ನಿನ್ಗಿದೆ. ನಿನ್ನ ಕಟ್ಕೊಂಡು ಹೊರಟಿರೋ ನಿನ್ನ ಗಂಡನೇ ನಿನ್ನ ಸರ್ವಸ್ವ. ನಿನ್ನ ಗಂಡನ ಮಾತೆ ನಿನಗೆ ವೇದವಾಕ್ಯ. ಇನ್ಮೇಲೆ ನಿನ್ ಮನೆ ಅಂತ ಇದ್ರೆ ಅದು ನಿನ್ ಗಂಡನ ಮನೆನೇ, ಈ ಮನೆ ಅಲ್ಲ. ಅಲ್ಲಿ ಯಾರ ಮನ್ಸಿಗೂ ನೋವಾಗ್ದಿರೋ ನೋಡ್ಕೋಬೇಕು. ಮನೆ ಮನ್ಸನ್ನ ಎರಡನ್ನೂ ಗೆಲ್ಲುತ್ತೆ. ಇದು ನನ್ನ ಆಶೀರ್ವಾದ. ಇಲ್ಲಿ ಒಂದು ದೊಡ್ಡ ಮಿರರ್ ತಗೊಂಬಂದು ನಿಲ್ಲಿಸ್ಬೇಕು. ಓಕೆ, ಬೇಗ ಹೋಗಿ ಆರತಿ ತಟ್ಟೆ ರೆಡಿ ಮಾಡ್ಕೊ. ಈ ಅರ್ಚನಾ, ಈ ಸೌಂದರ್ಯನ ಆತುರದಿಂದ ಈ ಮನೆ ಮಗನ ಮದ್ವೆನ ನೋಡದೆ ಇರೋ ಥರ ಆಯಿತು. ಏನು ಒಟ್ಟಿನಲ್ಲಿ ನನ್ನ ತಮ್ಮ ಚಿರು ಇಷ್ಟಪಟ್ಟು ಹುಡುಗಿನೇ ಮದುವೆ ಆದ್ನಲ್ಲ, ಅಷ್ಟು ಸಾಕು ನನಗೆ. ಹುಡುಗ ಹುಡುಗಿ ಬಂದ ತಕ್ಷಣ ಅವ್ರ ತಲೆ ಮೇಲೆ ಹೂವಿನ ಸುರಿಮಳೆನೇ ಆಗಬೇಕು. ಅವ್ರನ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೋಬೇಕು. ನಥಿಂಗ್ ಶುಡ್ ಗೋ ರಾಂಗ್. ಓಕೆ, ಗೋ. ಹಲೋ, ನಮಸ್ಕಾರ ಸೌಂದರ್ಯ ದೇವಿ ಅವ್ರಿಗೆ. ಯಾರು? ನಿಮ್ ಮನೆ ಮುಂದೆ ನಿಂತಲ್ಲೇ ನಿನ್ನ ಅಹಂಕಾರದ ಅವನತಿ ಬಗ್ಗೆ ಭವಿಷ್ಯ ಹೇಳದ್ನಲ್ಲ, ನನ್ನೇ ಮರ್ತು ಬಿಟ್ಟಿಯಾ? ಓಹೋಹೋ, ಜೋಗೇಶ್ವರ್ ಗುರುಜಿಗಳು ದಕ್ಷಿಣೆ ತಗೊಂಡು ಜಾತಕ ಹೇಳೋದು ಬಿಟ್ಟು ನನಗೆ ಯಾಕೆ ಕಾಲ್ ಮಾಡಿದ್ದೀರಾ? ಇನ್ನೊಂದು ಮಹತ್ತರವಾದ ಗುರುದಕ್ಷಿಣೆ ಬರೋದು ಬಾಕಿ ಇದೆ, ಅದನ್ನು ವಸೂಲಿ ಮಾಡೋದಕ್ಕೆ. ನನ್ನ ಕಡೆನಾ? ಏನದು? ನೀನೇ ಹೇಳ್ದಿಲ್ಲ, ನೆನಪಿಲ್ವಾ? ಇನ್ನು 3 ದಿವಸದಲ್ಲಿ ನಿನ್ನ ಚಿರಾಗಿಗೆ ಅತಿಲೋಕ ಸುಂದರಿನ ಕೊಟ್ಟು ಮದುವೆ ಮಾಡ್ಲಿಲ್ಲ ಅಂದ್ರೆ
ನನ್ನ ಪಾದಕೆನ ತಲೆ ಮೇಲೆ ಹೊತ್ತು ಮೆರವಣಿಗೆ ಮಾಡ್ತೀನಿ ಅಂತ. ಈಗ ನನ್ನ ಪಾದಕೆನ ನಿನ್ನ ತಲೆ ಮೇಲೆ ಹೊತ್ತು ಮೆರವಣಿಗೆ ಮಾಡೋದಕ್ಕೆ ಸಿದ್ಧಳಾಗಿದ್ದೀಯಾ? ರೆಡಿ ಆಗಬೇಕಾಗಿರೋದು ನಾನಲ್ಲ, ನೀವು. ಯಾಕೆಂದ್ರೆ ನಾನು ಹೇಳ್ದ ಹಾಗೆ ನಮ್ಮ ಚಿರುಗೆ ಅಪ್ಸರೆ ಅಂತ ಹುಡುಗಿ ಜೊತೆ ಮದುವೆ ಮಾಡ್ತಿದ್ದೀನಿ. ಪೆಟ್ಟು ಬಿದ್ದಿರೋದು ನನ್ನ ಅಂದದ ಅಹಂಕಾರಕ್ಕಲ್ಲ, ನಿಮ್ಮ ಜ್ಞಾನದ ಅಹಂಕಾರಕ್ಕೆ. ಒಂದು ಸಣ್ಣ ಕಲೆನೂ ಇಲ್ದಿರೋ ಹುಡುಗಿ ಜೊತೆ ನಮ್ಮ ಚಿರಾಗ್ಗೆ ಮದುವೆ ನಡೆದಿದೆ. ಓಹೋ, ಅದೆಂತ ರೂಪವತಿ ಹೆಣ್ಣನ್ನು ಹುಡುಕಿದ್ಯಾ ಅಂತ ನಾನು ನೋಡ್ಬೇಕಲ್ಲ. ಬನ್ನಿ. ಓ, ನೀವು ಹೋಗಿದ ಕಡೆ ಎಲ್ಲ ನಿಮ್ಮ ಹಿಂದೆ ಮೀಡಿಯಾದವರು ಬರ್ತಾರಲ್ವಾ, ನಿಮ್ಮ ಜೊತೆ ನಿಮ್ಮ ಹಿಂದೆ ಮೀಡಿಯಾದವ್ರನ್ನೂ ಕರ್ಕೊಂಡು ಬನ್ನಿ. ನಮ್ಮ ಚಿರುನ ಅವನ ಹೆಂಡ್ತಿನ ಇಬ್ರು ಎಲ್ರಿಗೂ ತೋರಿಸ್ತೀನಿ. ಜೊತೆಗೊಂದು ಟವಲ್ ತಗೊಂಡು ಬನ್ನಿ, ಯಾಕಂದ್ರೆ ಆಮೇಲೆ ನಿಮ್ಮ ಮುಖನ ಎಲ್ರಿಗೂ ತೋರ್ಸಕ್ಕಾಗುತ್ತೋ ಇಲ್ವೋ. ನೋಡಿದ್ರ ಚಿಕ್ಕ ಮಾವ, ಆ ಗುರುಜಿ ಮುಂದೆ ಗೆದ್ದಿರೋದು ನಾನು, ನಮ್ಮ ಚಿರು ಹೆಂಡತಿ ತ್ರಿಪುರ ಸುಂದರಿ. ಇವ್ರ ಮಗಳ ಥರ ಅವಳ ಮುಖದಲ್ಲಿ ಕಲೆ ಇಲ್ಲ, ಸಾಕ್ಷಾತ್ ಲಕ್ಷ್ಮಿ ಕಳೆ ಇದೆ. ಈ ಮನೆಗೆ ಸೊಸೆ ಆಗ್ಬೇಕು ಅಂತಾನೆ ಹುಟ್ಟಿರೋ ರೂಪವತಿ ಅವಳು. ಮೊದಲು ಸುಂದರವಾಗಿರೋ ಜೋಡಿಗಳನ್ನ ಮನೆ ತುಂಬಿಸ್ಕೊತೀನಿ, ಆಮೇಲೆ ಈ ಗುರೂಜಿಗೆ ಛೀಮಾರಿ ಹಾಕ್ತೀನಿ. ಬೇಗ ಆತಿ ತಟ್ಟೆ ತಗೊಂಬನ್ನಿ, ಎಲ್ರು ಬನ್ನಿ. ಯಾವಾಗ್ಲೂ ಕರ್ಗೋಗೋ ಆ ಅಂದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ಅಲ್ವಾ, ಆಗ್ಲೇ ಗೊತ್ತಾಗತ್ತೆ ನಿಮ್ ಮನ್ಸು ಎಷ್ಟು ಚಿಕ್ಕದು ಅಂತ.
ಚಿರು ಮನೆ ಒಳಗ್ ಬಾ. ಈ ಮನೆಗೆ ಸೇರದೇ ಇರೋ ಯಾರೇ ಆಗಿರ್ಬೋದು, ಯಾವುದೇ ವಸ್ತು ಆಗಿರ್ಬೋದು, ನನ್ನ ಅಪ್ಪಣೆ ಇಲ್ಲದೆ ಒಳಗೆ ಬರಬಾರ್ದು. ಮನೇಲಿ ಅಲಂಕಾರಕ್ಕೆ ಉಪಯೋಗಿಸೋ ಬಂಗಾರದಿಂದ ಹಿಡಿದು ಕಾಲಕ್ಕೆ ತೊಡೋ ಚಪ್ಪಲಿವರೆಗೂ ಅವುಗಳ ಜಾಗ ಅವುಗಳಿಗೆ ಗೊತ್ತಿರುತ್ತೆ. ನಿಂತ ಜಾಗದಿಂದ ಒಂದೇ ಒಂದು ಹೆಜ್ಜೆ ಮನೆ ಕಡೆ ಇಟ್ಟರು ಯುದ್ಧ ಮಾಡೋಕ್ಕೂ ಸಿದ್ಧ ಈ ಸೌಂದರ್ಯ. ಚಿರು, ನಿನಗೆ ಹೇಳ್ತಾ ಇದ್ದೀನಿ, ಮನೆ ಒಳಗೆ ಬಾ.